ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ ಲೈಕ್ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಗಡ್ರಿ. ಭಾಳಷ್ಟು ಜನ ಬೆಳಗಾವಿ ಜಿಲ್ಲೆಯ ಜನ ಈ ಒಂದು ಹುಕ್ಕೇರಿ ಇಲೆಕ್ಷನ್ ಮತ್ತು DCC ಬ್ಯಾಂಕ್ ಇಲೆಕ್ಷನ್ ಆದ್ಮ್ಯಾಗ ನಮ್ಮ ವಾಹಿನಿ ಜೊತೆ ಅನೇಕ ಜನ ಹಿರಿಯರು ಬೆಳಗಾವಿ ಜಿಲ್ಲಾ ಒಂದು ರಾಜಕಾರಣ ಭಾಳ ಸಮೀಪದಿಂದ ನೋಡುವಂಥ ಜನ ನಮ್ಗೆ ಫೋನ್ ಮಾಡಿ ಹೇಳತ್ತಾರ. ಒಟ್ಟಾರೆ ಈ ಗರ್ದಿ ಗಮ್ಮತ್ತ ಕೆಲವು ವಾಹಿನಿ ಮುಖಾಂತರ ಸಂದೇಶ ಕೊಡೋದು ನೋಡಿ ಭಾಳ ಖುಷಿ ಆಗತ್ತಾರ ಅವ್ರು. ಯಾಕಂದ್ರೆ ಗರ್ದಿ ಗಮ್ಮತ್ತ ಪಕ್ಷಾತೀತ, ಜಾತ್ಯಾತೀತ, ಧರ್ಮಾತೀತವಾಗಿ ಮಾಡತೈತೆ. ಆದರೆ ಯಾವತ್ತೂ ಯಾವುದೇ ಒಂದು ವಿಷಯನ ಅದು ಹೇಳಿದ್ರೆ ಅದು ಸರಿಯಾಗಿನೇ ಇರ್ತೈತೆ ಅನ್ನುವಂಥ ಒಂದು ಭಾವನಾ ಇಡೀ ರಾಜ್ಯ ತುಂಬ ಹೊಂಟೈತೆ. ಅವ್ರು ಈ ಚುನಾವಣೆ ನಂತರ ಈ ಜಿಲ್ಲೆ ಒಳಗ 2 ಪ್ರಭಾವಿ ಕುಟುಂಬಗಳು ಲಿಂಗಾಯತ್ ಸಮಾಜದಾಗ, ಇನ್ನೂ ಅನೇಕ ಸಮಾಜಗಳದಾವ, ಅನೇಕ ಕುಟುಂಬಗಳದಾವ. ಆದ್ರೆ ಈಗ ಸದ್ಯ ಚಾಲ್ತಿ ಇರುವ ಮತ್ತು ಸ್ವಲ್ಪ ಈ ಒಂದು ವಿವಾದಾತ್ಮಕ ಹೇಳಿಕೆಗಳಿಂದ 2 ಕುಟುಂಬ ಮುಂದಿನ ದಿನಮಾನದಾಗ ರಾಜಕೀಯಕ್ಕೆ ಪೆಟ್ಟು ಬೀಳ್ತೈತಿ. ಅವ್ರಿಬ್ಬರಿಗೂ ನಮ್ಮಲ್ಲಿ ಹೇಳೋ ತಾಕತ್ತಿಲ್ಲ. ನಿಮ್ಮ ವಾಹಿನಿ ಮುಖಾಂತರ ನಾವೊಂದು ನಿಮ್ಗೆ ವಿನಂತಿ ಮಾಡ್ತೇವೆ, ಅವ್ರಿಬ್ಬರಿಗೂ ಒಂದು ಸಂದೇಶ ಕೊಡ್ರಿ ಅಂತೇಳಿ ಫೋನ್ ಮಾಡ್ತಾರೆ. ಏನಂತ ಕೇಳಿದಾಗ ಇಬ್ರು ಮಾಜಿ ಸಂಸದರ, ಇಬ್ರು ಚಿಕ್ಕೋಡಿ ಲೋಕಸಭೆಯಿಂದ ಲೋಕಸಭಾ ಕಾರಿಸಿ ಬಂದವ್ರು BJPಯಿಂದ. ರಮೇಶ್ ಕತ್ತಿ ಅವರಾಗ್ಲಿ, ಅಣ್ಣಾ ಸಾಹೇಬ್ ಜೊಲ್ಲೆ ಆಗ್ಲಿ ಸಂಸದರಾದವ್ರು. ಇಬ್ರು ಹೆಂಗ್ ಬಿದ್ದಾರ ಅನ್ನೋದನ್ನು ಇಬ್ಬರಿಗೂ ಗೊತ್ತೈತಿ. ಇಬ್ರು ಸಹಕಾರಿ ರಂಗದೊಳಗೆ ಚತುರ್ರ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ವಂತ DCC ಬ್ಯಾಂಕ್ನಷ್ಟ ಒಂದು ಪ್ರಭಾವಶಾಲಿ ಬೀರೇಶ್ವರ್ ಬ್ಯಾಂಕ್ ತೆಗೆದ ಆ ಬೀರೇಶ್ವರ್ ಬ್ಯಾಂಕ್ನಿಂದ ಅನೇಕ ಜನರಿಗೆ ಉನ್ನತೀಕರಣ ಮಾಡಿದಾರ. ಅನೇಕ ಶಾಲೆಗಳನ್ನ ತೆಗೆದಾರ, ಮಾಲ್ಗಳನ್ನ ತೆಗೆದಾರ, ಅನೇಕ ಸ್ಕೂಲ್ಗಳ, ರೆಸಿಡೆನ್ಷಿಯಲ್ ಸ್ಕೂಲ, ಬುದ್ಧಿಮಾಂದ್ಯರ ಸ್ಕೂಲ ಎಲ್ಲ ತೆಗೆದಾರ ಅವ್ರು. ಆ ಒಂದು ಬೆಳಗಾವಿ ಜಿಲ್ಲೆ ಒಂದು ಪ್ರಮುಖ ನಾಯಕರೊಳಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಬ್ರು. ಅವ್ರಿಗೆ ಮತ್ತು ಈಗ ರಮೇಶ್ ಕತ್ತಿ ಅವರು ಕೂಡ 40 ವರ್ಷದಿಂದ DCC ಬ್ಯಾಂಕ್ ನಿರ್ದೇಶಕರ, 24 ವರ್ಷ ಅಧ್ಯಕ್ಷರಿದ್ದವ್ರು. ಅವ್ರಿಬ್ಬರು ನಡುವ ಕೆಲವು ಜನ ಜಗಳ ಹಚ್ಚಿರಂದ್ರ ಆ ಜಗಳ ಅವರ ಬಂದು ಬಗೆಹರಿಸ್ಬೇಕು ಅನ್ನೋ ಮಟ್ಟ ಜಗಳ ಬಗೆಹರಿದಿಲ್ಲ. ಅಂತ ಜನ ಈಗ ಇಬ್ಬರಿಗೂ ಜಗಳ ಹಚ್ಚಿ ಇಬ್ಬರಿಗೂ ಒಟ್ಟು ನಿಧಿಗೇಡಿಸ್ಬಿಟ್ಟಿದಾರ. ಅವರ ಯಾವಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕತ್ತಿ ಅವ್ರ ದಂಡಿಗೆ ಹಚ್ಚಬೇಕು ಅಥವಾ ಕತ್ತಿ ಅವ್ರನ್ನ ಅಣ್ಣಾ ಸಾಹೇಬ್ ದಂಡಿಗೆ ಹತ್ತಬೇಕು, ವಿಷಯಕ್ಕೆ ಬಿದ್ದ ಇಬ್ರು ಹಾಳಾಗ್ಬೇಕಂತೇಳಿ ಕೆಲವು ಶಕ್ತಿಗಳ ವಿಚಾರ ಮಾಡಿ ಅವ್ರಿಬ್ರು ಕೆಲಸಕ್ಕೆ ಹಚ್ಚಿದಾರು. ಆ ಇಬ್ರು ನಾಯಕರಿಗೆ ನಾವು ಹೇಳೋ ತಾಕತ್ತಿಲ್ಲ. ಯಾಕಂದ್ರೆ ಕೇಳೋ ಪರಿಸ್ಥಿತಿ ಒಳಗೂ ಇಲ್ಲ. ರಮೇಶ್ ಕತ್ತಿ ಅವರು ಇಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲ. ಅದಕ್ಕೆ ನಿಮ್ಮ ವಾಹಿನಿ ಮುಖಾಂತರ ಇಬ್ರು ನಾಯಕರ ಮುಂದೆ ಭವಿಷ್ಯ ಐತೆ. ಅವ್ರಿಗೆ BJP ಒಳಗೆ ಇಬ್ಬರಿಗೂ ಭವಿಷ್ಯ ಐತೆ. ಯಾಕಂದ್ರ ಜೊಲ್ಲೆ ಕುಟುಂಬನೂ ರಾಜಕಾರಣ ಮಾಡತೈತಿ, ಸಹಕಾರಿ ರಂಗದಾಗ ಐತಿ. ರಮೇಶ್ ಕತ್ತಿ ಅವರು ಬಹಳ ದಿವಸದಿಂದ ಒಂದು ಜಿಲ್ಲಾ ಆಳಿದವರು. ಅವ್ರ ಮಗ ಈಗ MLA ಅದಾರು. ಇನ್ನೂ ಅವ್ರಿಗೆ ಭವಿಷ್ಯ ಐತಿ. ಸಂಘ ಸಂಸ್ಥೆಗಳನ್ನ ಬೆಳೆಸಿದಾರು. ಅದಕ್ಕೆ ಇಬ್ಬರಿಗೂ ಸ್ವಲ್ಪ ಈ ವಿಷಯದಾಗ ಒಂದು 2 ಹೆಜ್ಜೆ ಹಿಂದೆ ಸರಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಪರವಾಗಿ ನೀವೊಂದು ವಿನಂತಿ ಮಾಡಿಕೋರಿ. ಯಾಕಂದ್ರೆ ಇಬ್ರು ಬಡದಾಡ್ರಂದ್ರ ಜಿಲ್ಲಾನ ಹಾಳಾಗಿ ಹೋಗ್ತಾವು, ಸಂಘ ಸಂಸ್ಥೆಗಳು ಹಾಳಾಗಿ ಹೋಗ್ತಾವು, ಮತ್ತೆ ಇಬ್ಬರು ಹಾಳಾಗ್ತಾರ. ಇಬ್ರು ಏನ ವಿಷಯಕ್ಕೆ ಬಿದ್ರಂದ್ರ ಇಬ್ಬರನ್ನು ಹಾಳು ಮಾಡುವಂತ ಕೆಲವು ಶಕ್ತಿಗಳು ನಮ್ಮ ಜಿಲ್ಲಾದಾಗ ಅದಾವು. ಇಬ್ಬರನ್ನು ಹಾಳು ಮಾಡ್ತಾರು. ಅದಕ್ಕೆ ಇದೊಂದು ನೀವು ನಮ್ಮ ಪರವಾಗಿ ಅವ್ರಿಬ್ಬರಿಗೂ ಒಂದು ಕಿವಿಮಾತು ಹೇಳ್ರಿ ಅಂದದಕ್ಕೆ ಇದನ್ನ ಹೇಳತ್ತವ. ಯಾಕಂದ್ರ ಇಬ್ಬರಿಗೂ ಒಳ್ಳೆ ಭವಿಷ್ಯ ಐತಿ. ಮುಂದೆ ರಾಜಕಾರಣದಾಗ ಸಾಕಷ್ಟು ಜನಬೆಂಬಲ ಐತಿ. ಆಮ್ಯಾಗ ಸಾಕಷ್ಟು ಸಂಘಟನಾ ಚತುರ್ರ ಪಕ್ಷಗಳನ್ನ ಅಧಿಕಾರ ತರಕಾಗ್ಲಿ ಈ ಒಂದು ಕೆಲವು ಶಕ್ತಿಗಳು ಕೂಡ ಕೂಡಿ ಅವ್ರಿಬ್ರು ಹಾಳಾಗ್ತಾರ. ಇಬ್ರು ಸ್ವತಂತ್ರ ನಿರ್ಣಯಗಳು ತಗೋಲಿ, ಇಬ್ರು ಕುಂತ ಕೆಲಸ ಮಾತಾಡಿ ಹೊಂದಾಣಿಕೆಯಿಂದ ಹೋಗ್ಲಿ ಜಿಲ್ಲಾಕ. ಯಾಕಂದ್ರೆ ಜಿಲ್ಲಾ ಪರಿಸ್ಥಿತಿ ಏನಾಗೈತೆ ಅನ್ನೋದ ಮಂದಿ ಎಲ್ಲ ನೋಡತೈತಿ. ಅಂತದ್ರೊಳಗ ಇವಿಬ್ರು ದಂಡಿಗೆ ಹೆಚ್ಚಿರಂದ್ರೆ ಮುಂದಿನ ನಿರ್ಮಾಣದಾಗ ರಾಜಕೀಯ ಅಸ್ತಿತ್ವನ ಜಿಲ್ಲಾದಾಗ ಇಲ್ದಂಗ ಆಗ್ತೈತಿ. ಅದಕ್ಕೆ ಇಬ್ಬರಿಗೂ ಒಂದು ಕಿವಿಮಾತು ಹೇಳ್ರಿ. ನಿಮ್ಮ ವಾಹಿನಿಯನ್ನ ಇಬ್ರು ನೋಡ್ತಾರ ಆಸಕ್ತಿಯಿಂದ. ಮತ್ ನೀವು ಹೇಳಿದ್ರಾಗ ಅವ್ರ ವಿಚಾರ ಮಾಡುವಂತ ವಿಚಾರಗಳು ಇರ್ತಾವು. ಅದಕ್ಕೆ ಇಬ್ಬರಿಗೂ ನೀವೊಂದು ಕಿವಿಮಾತು ಹೇಳ್ರಿ ಅಂದದ್ ಕೇಳತ್ತೇನೆ. ಯಾಕಂದ್ರ ಜೊಲ್ಲೆ ಅವ್ರಿಗೂ ನಿಮಗೂ ಭವಿಷ್ಯ ಐತಿ. ನಾವು ಭಾಳ ದಿವಸದಿಂದ ನೋಡತ್ತೇವೆ ನಿಮ್ಮ ಸಂಘಟನಾ ಒಂದು ಜನರಿಗೆ ಸಹಕಾರ ಮಾಡೋ ಮನೋಭಾವ. ಮತ್ತೆ ನೀವು ಸಂಸದರಾಗ್ಬೇಕಂತಾರು. ಆಮೇಲೆ ಅದೇ ರೀತಿ ರಮೇಶ್ ಕತ್ತಿ ಅವರು ಮತ್ತೆ ರಾಜಕಾರಣಕ್ಕೆ ಬರಬೇಕು.
ಯಾಕಂದ್ರೆ ಎಷ್ಟೇ ಇದ್ರು ಸ್ವಲ್ಪ ಬಾಯಿಲೆ ಏನೇ ಮಾತಾಡಿದ್ರು ತಿದ್ಕೊಂಡು ನಡೀತಾರಂತೇಳಿ ಮಂದಿ ಮಾತಾಡ್ತಿರ್ತಾರ. ಅದಕ್ಕೆ ದಯಮಾಡಿ ಇಬ್ರು ನೀವು ವೈಯಕ್ತಿಕ ಪ್ರತಿಷ್ಠೆಗೆ ಬೀಳದನ ಒಂದು ಎರಡೆರಡು ಹೆಜ್ಜೆ ಹಿಂದೆ ಸರದ DCC ಬ್ಯಾಂಕ್ ಉಳಿಸೋದ್ರೊಳಗಾತು ಮತ್ತು ಮುಂದೆ ನಿಮ್ಮದೇ ಆದಂಥ ಅನ್ಯಾಯಗಳನ್ನ ಕಟ್ಕೊಂಡು ನೀವು ಮುಂದೆ ರಾಜಕಾರಣ ಮಾಡಬೇಕು. ನೀವು ಇಬ್ರು ಬಾಯಿ ಬಿಡಾಕೈತ್ರಿ ಅಂದ್ರೆ ಮೂರನೇದವ್ರು ಚಪ್ಪಾಳಿ ಬಿಡ್ಕೊತ್ ಕೂಡ್ತಾರು. ಅದಕ್ಕೆ ಇಬ್ರು ನಾಯಕರಿಗೆ ಈ ಜನ, ಜಿಲ್ಲೆ ಜನ ನಿಮ್ಮ ಬಗ್ಗೆ ಒಂದು ಗೌರವ ಇರುವಂಥ ಜನ ಹೇಳಿದ್ನ ನಿಮ್ಗೆ ತಿಳ್ಸಾತೇನು. ಇನ್ನು ಮುಂದೆ ಶಾಂತಿಯುತವಾಗಿ ನೀವು ಇಬ್ರು ಹೋಗ್ಬೇಕು. ಮುಂದೆ ನಿಮ್ಮ ರಾಜಕೀಯ ನೀವು ಮಾಡ್ಕೋರಿ. ಆದ್ರೆ ಬೇರೆದವ್ರ ಮಾತು ಕೇಳಿ ನೀವು ಇಬ್ರು ಹಾಳಾಗ್ಬೇಡ್ರಿ ಅಂತ ಹೊರಳಿದ್ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.